ಭೀಮವಾದ ನ್ಯೂಸ್ಗೆ ಸ್ವಾಗತ. ರಮಾಬಾಯಿ ಭೀಮರಾವ್ ಅಂಬೇಡ್ಕರ್ ಜನನ 7 ಫೆಬ್ರವರಿ 1898, ಮರಣ 27 ಮೇ 1935. ರಮಾಯ್ ಅಥವಾ ತಾಯಿ ರಾಮ ಎಂದು ಕೂಡ ಇವರನ್ನ ಕರೆಯಲಾಗುತ್ತದೆ. ರಮಾಬಾಯಿ ಭೀಮರಾವ್ ಅಂಬೇಡ್ಕರ್ ಇವರು ಬಡ ಕುಟುಂಬದಲ್ಲಿ ಜನಿಸಿದರು. ಇವರ ತಂದೆ ಬಿಕು ದೋತ್ರೆ ಅಥವಾ ವಲಂಕರ್ ಮತ್ತು ಮಾತಾ ರುಕ್ಮಿಣಿ ರಮಾಬಾಯಿ ದಾಬೋಲ್ ಅವರೊಂದಿಗೆ ವೃಂದಗಾವ್ನ ಮಹಾರಪುರ ಟೌನ್ಶಿಪ್ನಲ್ಲಿ ನದಿಯ ತೀರದಲ್ಲಿ ವಾಸಿಸುತ್ತಿದ್ದರು. 3 ಸಹೋದರಿಯರು ಮತ್ತು ಸಹೋದರ ಶಂಕರ್ ಇದ್ದರು. ರಮಾಬಾಯಿಯ ಅಕ್ಕ ದಾಪೋಲಿಯಲ್ಲಿ ವಾಸವಾಗಿದ್ದರು. ಬಿಕು ದಾಬೋಲ್ ಮಂಕಿಯಲ್ಲಿ ಮೀನುಗಳಿಂದ ತುಂಬಿದ ಟೋಪ್ಯಾಲಿಯ ಮಾರುಕಟ್ಟೆಯನ್ನ ತಲುಪುತ್ತಿದ್ದರು. ಅವರಿಗೆ ಎದೆ ನೋವು ಕಾಣಿಸಿಕೊಂಡಿತು. ರಾಮೋನ ಬಾಲ್ಯದಲ್ಲಿ ಅವರ ತಾಯಿ ರೋಗದಿಂದ ನಿಧನರಾದರು. ಮರಿ ರಾಮಳ ತಾಯಿಗೆ ಹೃದಯಾಘಾತವಾಗಿತ್ತು. ಚಿಕ್ಕ ತಂಗಿ ಗೌರ ಮತ್ತು ಬಾಯಿ ಶಂಕರ್ ತುಂಬಾ ಚಿಕ್ಕವರು. ಕೆಲವು ದಿನಗಳ ನಂತರ ಅವರ ತಂದೆ ಬಿಕು ಕೂಡ ತೀರಿಕೊಂಡರು. ಇದಲ್ಲದೆ ಈ ಎಲ್ಲ ಮಕ್ಕಳನ್ನ ನೋಡಿಕೊಳ್ಳಲು ವಾಲಂಕರ್ ಚಿಕ್ಕಪ್ಪ ಮತ್ತು ಗೋವಿಂದಪುರಕರ್ ಮಾಮ ಮುಂಬೈಗೆ ಹೋದರು ಮತ್ತು ಅವರು ಛಲದಲ್ಲಿ ವಾಸಿಸುತ್ತಿದ್ದರು. ಭೀಮರಾವ್ ಅಂಬೇಡ್ಕರ್ ರೊಂದಿಗೆ ರಮಾಬಾಯಿಯವರ ವಿವಾಹ ಸುಬೇದಾರ್ ರಾಮ್ಜಿ ಅಂಬೇಡ್ಕರ್ ಅವರು ತಮ್ಮ ಮಗ ಭೀಮರಾವ್ ಅಂಬೇಡ್ಕರ್ ಅವರಿಗೆ ವಧುವನ್ನ ಹುಡುಕುತ್ತಿದ್ದರು. ಅಲ್ಲಿ ಅವರು ರಮಾಬಾಯಿಯನ್ನ ಕಂಡುಕೊಂಡರು. ಅವರು ರಾಮನನ್ನ ನೋಡಲು ಹೋದರು. ರಾಮಳು ಅವರನ್ನ ಪ್ರೀತಿಸಿದಳು ಮತ್ತು ಅವಳು ತನ್ನ ಮದುವೆಯಾಗಲು ನಿರ್ಧರಿಸಿದಳು ಮತ್ತು ಅದನ್ನ ಬರೆದಳು ಕೂಡ. ಮದುವೆಯ ದಿನಾಂಕವನ್ನ ಖಾತ್ರಿಪಡಿಸಲಾಯಿತು ಮತ್ತು ಏಪ್ರಿಲ್ 1906ರಲ್ಲಿ ರಮಾಬಾಯಿಯ ವಿವಾಹವನ್ನ ಭೀಮರಾವ್ ಅಂಬೇಡ್ಕರ್ ಅವರೊಂದಿಗೆ ನಿರ್ಧರಿಸಲಾಯಿತು. ಮದುವೆಯ ಸಮಯದಲ್ಲಿ ರಾಮನಿಗೆ ಕೇವಲ 9 ವರ್ಷ ಮತ್ತು ಭೀಮರಾಯರಿಗೆ 14 ವರ್ಷ ಮತ್ತು ಇವರು 5ನೇ ಇಂಗ್ಲಿಷ್ ತರಗತಿಯಲ್ಲಿ ಓದುತ್ತಿದ್ದರು. ಯಶವಂತನ ಅನಾರೋಗ್ಯದ ಕಾರಣ ತಾಯಿ ರಮಾಬಾಯಿ ಯಾವಾಗಲೂ ಚಿಂತೆ ಮಾಡುತ್ತಿದ್ದರು. ಆದರೆ ಇನ್ನೂ ಅವರು ಬಾಬಾ ಸಾಹೇಬರ ಕಾರ್ಯಗಳಿಗೆ ಯಾವುದೇ ಅಡ್ಡಿಯಾಗದಂತೆ ಮತ್ತು ಅವರ ಅಧ್ಯಯನವು ಕೆಟ್ಟದಾಗದಂತೆ ಸಂಪೂರ್ಣವಾಗಿ ಕಾಳಜಿ ವಹಿಸಿದರು. ತಾಯಿ ರಮಾಬಾಯಿ ಕೂಡ ಗಂಡನ ಶ್ರಮದಿಂದ ಏನಾದರೂ ಓದುವುದನ್ನ ಕಲಿತಿದ್ದರು. ಸಾಮಾನ್ಯವಾಗಿ ಮಹಾಪುರುಷರ ಜೀವನದಲ್ಲಿ ಅವರು ಜೀವನ ಸಂಗಾತಿಗಳನ್ನು ತುಂಬಾ ಸಾಮಾನ್ಯರು ಮತ್ತು ಒಳ್ಳೆಯವರು ಎಂದು ಕೊಂಡುಕೊಳ್ಳಲು ಆಹ್ಲಾದಕರ ಸಂಗತಿಯಾಗಿದೆ. ರಮಾಬಾಯಿಯಂತಹ ಉತ್ತಮ ಮತ್ತು ವಿಧೇಯ ಜೀವನ ಸಂಗಾತಿಯನ್ನ ಪಡೆದ ಏಕೈಕ ಭಾಗ್ಯಶಾಲಿ ಮಹಾಪುರುಷರಲ್ಲಿ ಬಾಬಾ ಸಾಹೇಬರು ಒಬ್ಬರು.